ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿಲಿಂಡರ್ ಸಮಸ್ಯೆ ರಾಜ್ಯದಲ್ಲಿ ಹೆಚ್ಚಾಗ್ತಲೇ ಇದೆ. ಕಮರ್ಷಿಯಲ್ ಅಷ್ಟೇ ಅಲ್ಲ, ಗೃಹ ಬಳಕೆಯ ಸಿಲಿಂಡರ್ಗೂ ಕೂಡ ಜನ ಕ್ಯೂ ನಿಂತ್ಕೊಂಡು ಬಿಸಿಲಲ್ಲಿ ಅಸ್ವಸ್ಥರಾಗುವ ಪರಿಸ್ಥಿತಿಗಳು ದಿನೇ ದಿನೇ ಆಗ್ತಲೇ ಇದೆ. ಸಿಲಿಂಡರ್ ಸಿಗಲ್ಲ ಅಂತ ಏಜೆನ್ಸಿ ಎದುರು ಜನ ಮುಗಿ ಬೀಳ್ತಾ ಇದ್ದಾರೆ. ಕಲಬುರಗಿಯಲ್ಲಿ ಗೃಹ ಬಳಕೆ ಸಿಲಿಂಡರ್ಗಾಗಿ ಜನ ಪರದಾಡ್ತಾ ಇದ್ದಾರೆ. ಕಲಬುರಗಿಯಲ್ಲಿ ಗೃಹ ಬಳಕೆ ಸಿಲಿಂಡರ್ಗಾಗಿ ಜನ ಪರದಾಡ್ತಾ ಇದ್ದಾರೆ. ಬಿರು ಬಿಸಿಲಿನಲ್ಲೂ ಕೂಡ ಗಂಟೆಗಟ್ಟಲೆ ಕ್ಯೂನಲ್ಲಿ ಜನ ನಿಲ್ತಾ ಇದ್ದಾರೆ. ಸಿಲಿಂಡರ್ಗಾಗಿ ಕ್ಯೂನಲ್ಲಿ ನಿಂತ ಇದ್ದಾಗಲೇ ಬಾಲಕನೊಬ್ಬ ಅಸ್ವಸ್ಥಗೊಂಡಿರುವಂತಹ ಘಟನೆ ನಡೆದಿದೆ. ಸರತಿ ಸಾಲಿನಲ್ಲಿ ನಿಂತಿದ್ದ ವೇಳೆ ಮೂರ್ಛೆ ಹೋಗ್ಬಿಟ್ಟಿದ್ದಾನೆ ಪಾಪ ಹುಡುಗ. ಆಳಂದ ಪಟ್ಟಣದ ಸೋನಾ ಗ್ಯಾಸ್ ಏಜೆನ್ಸಿ ಮುಂಭಾಗ ಅಸ್ವಸ್ಥನಾಗಿದ್ದು ಕೂಡಲೇ ಆಟೋದಲ್ಲಿ ಆತನನ್ನ ಆಸ್ಪತ್ರೆಗೆ ಸ್ಥಳೀಯರು ಕರ್ಕೊಂಡು ಹೋದ್ರು. ಸೇಮ್ ಈಗ ಈ ನೋಟ್ ಬ್ಯಾನ್ ಆದ ಟೈಮ್ನಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡು ಬ್ಯಾಂಕ್ ಮುಂದೆ 500 ರೂಪಾಯಿ ಮತ್ತೆ 1000 ರೂಪಾಯಿ ನೋಟ್ ಎಕ್ಸ್ಚೇಂಜ್ ಮಾಡ್ಕೋಬೇಕಾದ್ರೆ ಎಷ್ಟೋ ಜನ ಬಿದ್ದೋಗ್ಬಿಟ್ಟಿದ್ರು. ಹಿಂಗೆ ಅಂತ ಪರಿಸ್ಥಿತಿ ಮರುಕಳಿಸ್ತಾ ಇದೆ ನೋಡಿ. ಲಾಕ್ಡೌನ್ ಅಂದ್ರೆ ಈಗ ಇದು ನೋಟ್ ಬ್ಯಾನ್ ಆದ ಟೈಮ್ನಲ್ಲಿ ಹಿಂಗಾಗ್ತಾ ಇತ್ತು. ಬಟ್ ಈ ರೀತಿಯ ಕೃತಕ ಎಮರ್ಜೆನ್ಸಿಯನ್ನ ಕ್ರಿಯೇಟ್ ಮಾಡ್ತಾ ಇರೋದು ಯಾರು? ಪ್ಯಾನಿಕ್ ಸಿಚುವೇಶನ್ ಅನ್ನ ಕ್ರಿಯೇಟ್ ಮಾಡ್ತಾ ಇರೋದು ಯಾರು? ಇವ್ರ ವಿರುದ್ಧ ಕ್ರಮ ಯಾವಾಗ? ಕೇವಲ ಕಲಬುರಗಿಯಲ್ಲಿ ಅಂತಲ್ಲ, ರಾಜ್ಯದ ಹಲವು ಕಡೆ ಇಂಥ ಪರಿಸ್ಥಿತಿಗಳಾಗ್ತಾ ಇದೆ. ಬುಕ್ ಮಾಡಿದ್ರೆ ಇವ್ರು ಹೇಳ್ತಾರೆ ಗೃಹ ಬಳಕೆ ಸಿಲಿಂಡರ್ನಲ್ಲಿ ಅಂದರೆ ಮನೆಗೆ ಬಳಸ್ತೀವಲ್ಲ, ಇದರಲ್ಲಿ ಯಾವುದೇ ರೀತಿಯ ವ್ಯತ್ಯಯ ಇಲ್ಲ ಅಥವಾ ವ್ಯತ್ಯಾಸ ಇಲ್ಲ, ಪ್ರಾಬ್ಲಮ್ಗಳಿಲ್ಲ, ನಿಮಗೆ ಸಿಗತ್ತೆ ಅಂತ. ಅಲ್ಲಿ ನೋಡಿ, ಅಲ್ಲಿ ಆತನೊಬ್ಬ ಅಸ್ವಸ್ಥನಾಗಿ ಯಾವ ರೀತಿಯಾಗಿ ಪಾಪ ಆತನನ್ನು ಆಟೋದಲ್ಲಿ ಕರ್ಕೊಂಡು ಹೋಗೋ ಕೆಲಸಗಳಾಯಿತು ಅಂತ. ಸಮಸ್ಯೆ ಇಲ್ಲ ಅಂತೀರಿ, ಆದರೆ ಬುಕ್ ಮಾಡಿಕೊಂಡ್ರೆ ಸರ್ವರ್ ಬ್ಯುಸಿ ಬರುತ್ತೆ. 1-2 ದಿನಕ್ಕೆ ಬುಕ್ಕಿಂಗ್ ತಗೊಳ್ತಾ ಇಲ್ಲ. 1-2 ತಿಂಗಳ ಹಿಂದೆ ಬುಕ್ ಮಾಡಿದ್ರು ಕೂಡ ಇದೇ ಪರಿಸ್ಥಿತಿ ಬರ್ತಾ ಇದೆ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಜನ ಒಬ್ಬರಿಂದ ಒಬ್ಬರಿಗೆ ಇಲ್ದಲೇ ಇರುವ ಸುದ್ದಿಯನ್ನು, ಗಾಸಿಪ್ಗಳನ್ನು ಹಬ್ಬಿಸ್ತಾ ಇದ್ದಾರೆ. ಸಿಗಲ್ವಂತೆ ಅಂತ. ಅದಕ್ಕೇನು ಮಾಡ್ತಾ ಇದ್ದಾರೆ, ಮನೆಯಲ್ಲಿ ಸಿಲಿಂಡರ್ ಇದ್ರೂ ತಗೊಂಡು ಹೋಗೋಣ ಅಂತ ಕೆಲವ್ರು ಬರ್ತಾ ಇದ್ದಾರೆ. ಇನ್ನು ಕೆಲವರು ಮನೇಲಿ ಆಲ್ರೆಡಿ ಸ್ಟಾಕ್ ಇದ್ರೂ ಕೂಡ ಗಂಡನ ಹೆಸರಲ್ಲಾದ್ರೆ ಹೆಂಡತಿ ಹೆಸರಲ್ಲಿ ಬಂದು ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಪರಿಣಾಮ ಕೃತಕವಾಗಿ ಸಮಸ್ಯೆಯನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಜನ. ಇದ್ರ ಬಗ್ಗೆ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕು. ಏನ್ ನಿದ್ರೆ ಮಾಡ್ತಾ ಇದ್ದೀರಾ ನೀವುಗಳು? ಪಾಪ ಬಿಸಿಲಲ್ಲಿ, ಆ ಕಲಬುರಗಿಯಲ್ಲೆಲ್ಲ ಬಿಸಿಲು ಕೇಳಬೇಕಾ ನಿಮಗೆ? ನೆತ್ತಿ ಕಾಲು ಎರಡೂ ಕೂಡ ಸುಟ್ಟು ಹೋಗ್ಬಿಡುತ್ತೆ. ಅಂತ ಬಿಸಿಲಲ್ಲಿ ಇದ್ದು ತಲೆ ಸುತ್ತು ಬಿದ್ದೋಗ್ಬಿಟ್ಟಿದ್ದಾನೆ ಪಾಪ. ये जल्दी उड़ियो बारी ये दो साथ आता यार मुझे नहीं आता कुल बस मनी के साथ कोई बारी हुआ चल ना नहीं आ चलो हटो ड्राइवर जरा क्या हो चिचा ओ नंद का लेना नहीं ओड़ ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕಲ್ಲಿಗ ಶ್ರೀಕಾಂತ್ ಡೀಟೇಲ್ಸ್ ಕೊಡ್ತಾರೆ. ಶ್ರೀಕಾಂತ್, ಮೊದಲಿಗೆ ಆ ಹುಡುಗನ ಪರಿಸ್ಥಿತಿ ಹೇಗಿದೆ? ನಂಬರ್ 1, ಈ ರೀತಿಯಾಗಿ ಕೃತಕವಾಗಿ ಅಭಾವ ಸೃಷ್ಟಿ ಮಾಡ್ತಾರೋರು ಯಾರು? ಈ ಕ್ಯೂ ನಿಂತ್ಕೊಂಡು ಸಿಲಿಂಡರ್ಗಳನ್ನ ತಗೊಂಡು ಹೋಗೋ ಪರಿಸ್ಥಿತಿ ಕಲಬುರಗಿಗೆ ಯಾಕೆ ಬಂತು? ಎಷ್ಟು ದಿನದಿಂದ ಬರ್ತಾ ಇದೆ? ಜಿಲ್ಲಾಡಳಿತ ಈ ವಿಚಾರದಲ್ಲಿ ಏನು ಹೆಜ್ಜೆ ತಗೊಂಡಿದೆ? ಏನು ಕ್ರಮ ತಗೊಳ್ತಾ ಇದ್ದಾರೆ?
ವಿದ್ಯೆ ಏನು ಅಂದ್ರೆ ಕಲಬುರಗಿಯಲ್ಲೂ ಸುರ ಸಿಲಿಂಡರ್ ಎಮರ್ಜೆನ್ಸಿ ಉಂಟಾಗಿದೆ ಅಂತಾನೆ ಹೇಳ್ಬೋದು. ಏನು ಕಲಬುರಗಿ ಜಿಲ್ಲೆಯ ಆಳಂದ ಪಟ್ಟಣದಲ್ಲಿ ಇಂದು ಸೋನಾ ಗ್ಯಾಸ್ ಏಜೆನ್ಸಿ ಇದೆ. ಗ್ಯಾಸ್ ಏಜೆನ್ಸಿ ಮುಂದೆ ಬೆಳಗ್ಗೆಯಿಂದಲೇ ಕಿಲೋಮೀಟರ್ ಗಟ್ಟಲೆ ಜನ ಸರತಿ ಸಾಲಿನಲ್ಲಿ ನಿಂತು ಗ್ಯಾಸ್ಗಾಗಿ ಪರದಾಟ ನಡೆಸುತ್ತಿರುವ ದೃಶ್ಯಗಳು ಕಂಡು ಬಂದಿರುವಂತದ್ದು. ಏನು ಅಷ್ಟೇ ಅಲ್ಲದೆ ಒಂದು ಕಡೆ ಸಿಲಿಂಡರ್ ಅಭಾವದ ವದಂತಿ ಆದ್ರೆ ಮತ್ತೊಂದು ಕಡೆ ಗ್ಯಾಸ್ ಏಜೆನ್ಸಿಗಳ ಕಳ್ಳಾಟದಿಂದಾಗಿ ಜನ ಸಾಕಷ್ಟು ಹೈರಾಣಾಗ್ತಿರುವಂತದ್ದು. ಏನು ಗ್ಯಾಸ್ ಸಿಗ್ತಾ ಇಲ್ಲ ಎನ್ನುವಂತ ನಿಟ್ಟಿನಲ್ಲಿ ಜನ ಈಗ ಏಜೆನ್ಸಿಗಳತ್ತ ದೌಡಾಯಿಸ್ತಿರುವಂತದ್ದು. ಸರತಿ ಸಾಲು ನಿಂತು ಗ್ಯಾಸ್ಗಾಗಿ ಪರದಾಟ ನಡೆಸ್ತಿದ್ದಾರೆ. ಆದ್ರೆ ಏಜೆನ್ಸಿ ಅವರು ಸೂಕ್ತ ಸಮಯಕ್ಕೆ ಅಂದ್ರೆ ಬುಕ್ ಮಾಡಿ 15 ದಿನ 20 ದಿನ ಕಳೆದ್ರು ಕೂಡ ಸಿಲಿಂಡರ್ ಅನ್ನ ಸಪ್ಲೈ ಮಾಡ್ತಿಲ್ಲ ಎನ್ನುವಂತ ಆರೋಪಗಳು ಕೂಡ ಜನ ಮಾಡ್ತಿರುವಂತದ್ದು. ಇದರ ಮಧ್ಯೆ ಇದೀಗ ಸಿಲಿಂಡರ್ಗಾಗಿ ಸರತಿ ಸಾಲಿನಲ್ಲಿ ನಿಂತ ಯುವಕ ಇದೀಗ ಅಸ್ವಸ್ಥಗೊಂಡಿರುವಂತ ಘಟನೆ ಆಳಂದ ಪಟ್ಟಣದಲ್ಲಿ ನಡೆದಿರುವಂತದ್ದು. ಏನು ಅಸ್ವಸ್ಥಗೊಂಡ ಯುವಕನನ್ನ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿ ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ಇನ್ನೊಂದು ಪ್ರಮುಖವಾಗಿ ಜಿಲ್ಲಾಡಳಿತ ಕೂಡ ಈ ಕುರಿತು ಒಂದು ಸರ್ಕ್ಯುಲೇಷನ್ ಅನ್ನು ಹೊರಡಿಸಿರುವಂತದ್ದು. ಏನಂದ್ರೆ ಯಾವುದೇ ರೀತಿಯ ಸಿಲಿಂಡರ್ ಅಭಾವ ಇಲ್ಲ ಎನ್ನುವಂತ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಹೇಳಿದೆ. ಆದ್ರೂ ಕೂಡ ಸಿಲಿಂಡರ್ ಅಭಾವದ ವದಂತಿಯಿಂದಾಗಿ ಜನ ಪರದಾಟ ನಡೆಸ್ತಿದ್ದಾರೆ. ಒಂದು ಕಡೆ ಸಿಲಿಂಡರ್ ಏಜೆನ್ಸಿ ಮಾಲೀಕರ ಕಳ್ಳಾಟ ಕೂಡ ಬಯಲಿಗೆ ಬರ್ತಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.